ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾವಿವಾಗ ಮಂಜಕಂಬೆ ಅಂತ ದೇವಸ್ಥಾನ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಎಂಟ್ರಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಆಮೇಲೆ ಪ್ಲೇಸ್ಗಳಿಗೆ ಹೋಗೋಣ ಅಂತ ನಮ್ಮ ಮನೆಯವ್ರನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಈ ಟೀ ಎಸ್ಟೇಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆ ಟೀ ಎಸ್ಟೇಟ್ ಮಧ್ಯೆ ಪುಟ್ ರೋಡ್ಗಳು ಮಾಡಿದ್ರಲ್ಲ, ಅದು ನೋಡೋದಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು. ಸೊ ನಾವಿವಾಗ ದೇವಸ್ಥಾನಕ್ಕೆ ಅಂತ ಬಂದ್ವಿ. ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ನನಗಂತೂ ತುಂಬ ಇಷ್ಟ ಆಗೋಯ್ತು. ಬೆಟ್ಟ ಗುಡ್ಡಗಳ ಮಧ್ಯೆ ಪುಟ್ಟದಾಗ ಒಂದು ದೇವಸ್ಥಾನ, ಎಷ್ಟು ನೀಟ್ನೆಸ್ ಆಗಿತ್ತು ಅಂದರೆ ತುಂಬ ನೀಟ್ನೆಸ್ ಆಗಿತ್ತು. ಕೋತಿಗಳಂತೂ ತುಂಬ ಇದ್ದಾವೆ ಇಲ್ಲಿ. ನೋಡು ಓಡೇ ಹೋಯ್ತಾವ ಬಂದ ಬರ ಮರ್ತಿ. ಏಯ್ ಮಗಿನ ಕೈಲಿ ಇಸ್ಕೋ ಇಸ್ಕೊಳ ಇಸ್ಕ ಇಸ್ಕ ಇಸ್ಕೊ. ಏ ಜಾಸ್ತಿ ಜನ ಹೋಯ್ತೀವಿ ಅಂತ. ಏ ಇನ್ನಂತೂ ಕೊಡಪ್ಪ, ಬರ ಬರ್ತಿ ಬಾ. ಓ ಅವನೇ ತಗತ್ತ ನೋಡ, ನೋಡ್ದ ಅವನಂಗೆ. ಬೇರೆದು ಕೊಡಿ, ಅದು ಕೊಡ್ಬಿಡಿ, ಅದು 2 ಇಸ್ಕೊಂತು ಹೊಡೆದ ನೋಡಿ ಇವ್ರೆ. ತಗೋಬಿಟ್ಟ. ಅಮ್ಮ ಹೆಂಗೆ ಎಡ್ಕತ್ತಿದ್ದೈತೆ ನೋಡು. ಇವು ತಿಗಣೆ, ಅದೇ ಜಿಗಣೆ ಅಂತೀವಲ್ಲ ಅವು. ಸುತ್ತಮುತ್ತ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇವಾಗ ದೇವಸ್ಥಾನ ಒಳಗೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಒಂದ್ಸಲಿ ಇಲ್ಲಿ ಬಂದು ನೋಡಿ. ಮಂಜಕಂಬೆ ಅಂತ ಊರ ಹೆಸರು. ಇಲ್ಲಿ ಕೆಂಡ ಆಯ್ತಾರೆ ಅನಿಸುತ್ತೆ, ಬಟ್ ನಮಗೂ ಕೂಡ ಅಷ್ಟು ಗೊತ್ತಿಲ್ಲ. ಅದೇ ಥರ ಇಲ್ಲಿ ಮಾಡಿದ್ದಾರೆ, ಸೌದೆ ಎಲ್ಲನೂ ಇಟ್ಬಿಟ್ಟು. ನೋಡಿ ಅಲ್ಲಿ ನಮ್ಮ ಹನುಮಂತ ಹೆಂಗೆ ಕೂತಿದ್ದಾರೆ ಒಬ್ಬರೇನೆ ಏಕಾಂಗಿಯಾಗಿ. ಇವಾಗ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ಅಮ್ಮಲ್ಲಿ ಹತ್ತುತ್ತೆ ಇಲ್ಲ ಕುಂಬ. ಹಲೋ 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 ಅವಳು ಹಾಕಿದ್ಲು, ಇವಳು ಕೈಲಿ ಹಾಕ್ಸು ಚಿಟಕಿಲಿ. ಏನು ಬೇಕು ಅಮ್ಮ ಚೀಟಿ. ಅಮ್ಮ ಹಾಕ್ಬಾ ಮಮ್ಮಿಗೆ ದೇವ್ರು. ನಾನು ಆ್ಯಕ್ಚುಲಿ ಮಂಜಕಂಬೆ ಅಂತ ಅಂದಾಗ ಯಾವುದೋ ದೇವ್ರು ಇರ್ಬೋದು ಅಂತ ಅಂದ್ಕೊಂಡು ಬಂದೆ. ಅಲ್ಲಿ ನೋಡಿದರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಇದ್ದರು. ನನ್ನ ಮಗಳಿಗಂತೂ ಅಲ್ಲಿ ವೆದರ್ ತುಂಬ ಇಷ್ಟ ಆಯಿತು ನೋಡಿ. ಅವಳೇ ಹಾಗೆ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದಾಳೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಹಣೆಗೆ ಉತ್ತದ ಮಣ್ಣು ಮತ್ತು ವಿಭೂತಿನ ಇಡ್ತಾರೆ. ನೋಡಿ ಇಲ್ಲಿ ಜಿಗ್ನೆ ಇದ್ದಾವೆ, ಎದಳಿ ಮೇಲ್ಗಡೆ ಅಂತ ಅಂದ್ರೂ ಎದಳ್ತಾ ಇಲ್ಲ. ಅವರು ಸುಮ್ಮನೆ ಮಲಿಕೊಂಡ್ಬಿಟ್ಟಿದ್ದಾವೆ, ಅಂಟ್ಕೊಂತವೆ ಹೇಳಿ ಮೇಲೆ ಅಂದ್ರೂ ಹೇಳ್ತಾ ಇಲ್ಲ. ಫೋಟೋ ಪೋಸ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿಂದ ನಾವು ಬಂದಿದ್ದೆ ನೆಕ್ಸ್ಟು ಬೋಟ್ ಹೌಸಿಗೆ ಬಂದ್ವಿ. ಇಲ್ಲಿ ಎಂಟ್ರಿ ಫೀಸ್ ಕಟ್ಟಬೇಕಂತೆ. ಸೊ ಎಂಟ್ರಿ ಫೀಸ್ ಕಟ್ಟೋದಕ್ಕೆ ಅಂತ ಹೋಗ್ತಿದ್ದೀವಿ. ಇಲ್ಲೂ ಕೂಡ ಚೆನ್ನಾಗಿತ್ತು, ಇಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲೂ ಕೂಡ. ನಮ್ಮ ಪಾಪು ಬೇರೆ ಎಲ್ಲೆಲ್ಲಿ ಬೇಕೋ ಅಲ್ಲೇ ಸಿಟ್ ಮಾಡ್ಕೊಂಡು ನಿಂತ್ಕೊಂತಿದ್ದಾಳೆ. ಅವಳು ಕೂಡ ಎಂಜಾಯ್ ಮಾಡ್ತಿದ್ದಾಳೆ, ಜೊತೆಗೆ ನಮಗೂ ಕೂಡ ಗೋಳು ಇಕ್ಕೊಂತಿದ್ದಾಳೆ. ಎಂಟ್ರಿ ಫೀಸೇ ಬೇರೆ, ಬೋಟ್ ಫೀಸೇ ಬೇರೆ. ಬೋಟ್ ಫೀಸು 800 ಏನೋ ಆಯಿತು. ಎಲ್ಲರೂ ಸೇರಿಸ್ಬಿಟ್ಟವಣೆ ಆ ಕಡೆಯಿಂದ ಊಟ. ಸಿನಿಮಾ ನಡೆಸ್ತಾರಲ್ಲ,
ಶೂಟಿಂಗ್ ಪ್ಲೇಸ್ ಅಂತೆ. ಅವರು ಹೇಳ್ತಾ ಇದ್ರು ಇದು ಶೂಟಿಂಗ್ ಪ್ಲೇಸ್ ಅಂತವ. ಚೆನ್ನಾಗಿತ್ತು ಅಲ್ಲೂ ಕೂಡ. ಅಂದ್ರೆ ಬೋಟಲ್ಲಿ ನೋಡೋಕೇನೆ ಚೆನ್ನಾಗಿತ್ತು. ಅದ್ರ ಒಳಗಡೆ ಏನು ಹೋಗ್ಲಿಲ್ಲ. ಬೋಟ್‌ನ ಆ ಕಡೆ ಈ ಕಡೆ ಆಡಿಸ್ಬೇಕಲ್ಲಂತೂ ತುಂಬಾ ಭಯ ಆಗೋಗಿತ್ತು. ಸ್ಟಾರ್ಟಿಂಗ್ ಭಯ ಆಯ್ತು. ಆಮೇಲೆ ಏನ್ ಭಯ ಆಗ್ಲಿಲ್ಲ. ಅದೇನೋ ಒಂಥರ ಚೆನ್ನಾಗಿತ್ತು. ನಮ್ ಪುಟ್ಟ ತುಂಬಾ ಹೆದರ್ಕೊಂಡ್ಬಿಟ್ಟ. ನನ್ ಮಕ್ಳೇ ಹೆದರಿಕೊಳ್ಳಿಲ್ಲ. ಸುಮ್ನೆ ಕೂತ್ ಬಿಟ್ಟಿದ್ದಾಳೆ ನೋಡಿ ಅವಳಲ್ಲಿ. ಬೋಟಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ ಆಗಿತ್ತು. ಬಟ್ ಬೋಟಲ್ಲಿ ಹೋಗಿ ಇವತ್ತು ನನ್ನ ಆಸೆನ ಈಡೇರಿಸ್ಕೊಂಡೆ. ನೀರಂತೂ ತುಂಬಾ ಕೋಲ್ಡ್ ಆಗಿತ್ತು. ಸ್ವಲ್ಪ ಫೋಟೋ ತೆಗೆಸ್ಕೊಬೇಕಾಗಿತ್ತು. ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಚೆನ್ನಾಗಿ ಬಂದಿದ್ದು ಫೋಟೋಗಳು ಕೂಡ. ಬೋಟಲ್ಲಿ ಹೋಗಿದ್ದಂತೂ ಸಖತ್ತಾಗಿತ್ತು. ಸೊ ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.